ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಸಜ್ಜು ಮಾಡ್ಕೊಳ್ತಾ ಇದೆ. ಆರ್ಸಿಬಿ ಕಾಲ್ತುಳಿತ ದುರಂತ ಬೆನ್ನಲ್ಲೇ ಕಾಕಿ ಫುಲ್ ಅಲರ್ಟ್ ಆಗಿದೆ. ಈಗ ಇನ್ನು ಹೊಸ ವರ್ಷ ಶುರುವಾಗುತ್ತೆ. ಸಿಲಿಕಾನ್ ಸಿಟಿ ಪೂರ್ತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಆರ್ಸಿಬಿ ಕಾಲ್ತುಳಿತ ದುರಂತ ಬೆನ್ನಲ್ಲೇ ಕಾಕಿ ಕೂಡ ಫುಲ್ ಅಲರ್ಟ್ ಆಗಿರುವಂತದ್ದು. ಎಂಜಿ ರೋಡಲ್ಲಿ ಲಕ್ಷಾಂತರ ಜನ ಒಂದೇ ಕಡೆ ಸೇರ್ತಾರೆ. ಎಂಜಿ ರೋಡಲ್ಲಿ ಲಕ್ಷಾಂತರ ಜನ ಒಂದೇ ಕಡೆ ಸೇರಿರ್ತಾರೆ. ಕ್ರೌಡ್ ಕಂಟ್ರೋಲ್ಗೆ ಬೆಂಗಳೂರು ಪೊಲೀಸರು ಸಿದ್ಧತೆಯನ್ನ ನಡೆಸಿದ್ದಾರೆ. ನಗರ ಪೊಲೀಸರ ಜೊತೆ ಗೃಹ ಸಚಿವ ಪರಮೇಶ್ವರ್ ಸಭೆಯನ್ನ ನಡೆಸಿದ್ರು. ಸಿದ್ಧತೆ ಸಂಬಂಧ ಸಭೆ ನಡೆಸಲು ಮುಂದಾದ ಸಚಿವ ಈಗಾಗಲೇ ಪೊಲೀಸ್ ಕಮಿಷನರ್ ರಿಂದ ಸಿಟಿ ರೌಂಡ್ಸ್ ಕೂಡ ಹಾಕಲಾಗ್ತಾ ಇದೆ. ಇಂದಿರಾನಗರ, ಎಂಜಿ ರಸ್ತೆ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲಗೆ ಕಮಿಷನರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಭದ್ರತೆ ಸಂಬಂಧ ಸೂಚನೆ ನೀಡಲಿರುವ ಪರಮೇಶ್ವರ್ ಇನ್ನೇನು ನ್ಯೂ ಇಯರ್ ಬರ್ತಾ ಇದೆ. ನ್ಯೂ ಇಯರ್ ಇರುವ ಕಾರಣದಿಂದಾಗಿ ಸಿಟಿ ಫುಲ್ ರೌಂಡ್ ಅನ್ನ ಹಾಕ್ತಾ ಇದ್ದಾರೆ ಕಮಿಷನರ್. ಯಾಕಂದ್ರೆ ಈಗ ನಾವು ಕೆಲವೊಂದಿಷ್ಟು ಅಲ್ಲಿ ನಗರಗಳನ್ನ ನಾವು ಅಬ್ಸರ್ವ್ ಮಾಡಿ ನೋಡ್ಬೋದು. ಬ್ರಿಗೇಡ್ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಕೋರಮಂಗಲ, ಇನ್ನು ಎಂಜಿ ರೋಡ್ಗಳಲ್ಲಿ ಇನ್ನು ಪಬ್, ಬಾರ್, ರೆಸ್ಟೋರೆಂಟ್ಗಳು ಹೆಚ್ಚಾಗಿರುವಂತಹ ಜಾಗ ಅದು. ಅಲ್ಲಿ ಹೆಚ್ಚಾಗಿ ಕ್ರೌಡ್ ಆಗುತ್ತೆ. ಲಕ್ಷಾಂತರ ಜನ ಸೇರ್ತಾರೆ, ಸೆಲೆಬ್ರೇಷನ್ ನಲ್ಲಿ ಮುಳುಗಿರ್ತಾರೆ. ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು, ಯಾವುದೇ ರೀತಿಯಂತ ಜನರಿಗೆ ತೊಂದರೆ ಆಗಬಾರ್ದು. ಇನ್ನು ನಾವು ಏನು RCB ಅಲ್ಲಿ ಕಾಲ್ ತುಳಿತ ಆದ ನಂತರ ಪೊಲೀಸ್ ಈಗಾಗಲೇ ಹೈ ಅಲರ್ಟ್ ಆಗಿರುವಂಥದ್ದು. ಅಲರ್ಟ್ ಆಗಿ ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಎಲ್ಲಾ ರೀತಿಯಾದಂಥ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಸಿಸಿ ಕ್ಯಾಮ್ರಾ ಅಳವಡಿಕೆ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ ಅವರು ಕೂಡ ಸಭೆಯನ್ನ ನಡೆಸಿ ಮಾತನಾಡಿದರು.